ಅಧ್ಯಕ್ಷರೇ, ಇವತ್ತಿನಿಂದ SSLC ಪರೀಕ್ಷೆ ಪ್ರಾರಂಭ ಆಗ್ತಾ ಇದೆ. ನಮ್ಮ ಸರ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ಫ್ರೀ ಆಗಿ ಬಸ್ನಲ್ಲಿ ಕರ್ಕೊಂಡು ಹೋಗ್ತೀವಿ, ಸರ್ಕಾರಿ ಬಸ್ನಲ್ಲಿ. ನಾನು ಕಳೆದ ವರ್ಷ ಒಂದು ತೀರ್ಮಾನ ಮಾಡಿದೆ, ಯಾರಿಗೂ ಗ್ರೇಸ್ ಮಾರ್ಕ್ಸ್ ಕೊಡಬಾರದು ಅಂತ. ಯಾಕಂದ್ರೆ ನಿಜವಾದಂತ ಸಾಮರ್ಥ್ಯ ಗೊತ್ತಾಗಬೇಕು ವಿದ್ಯಾರ್ಥಿಗಳದು ಅಂತೇಳಿ ಗ್ರೇಸ್ ಮಾರ್ಕ್ಸ್ ಕೊಡಬಾರದು ಅಂತ ಹೇಳಿದೆವು. ಇದರಿಂದ ಶುರುವಾಗ್ಬಿಟ್ಟಿತ್ತು, ಕೊರೋನಾ ರೋಗ ಬಂತವಿಂದ ಗ್ರೇಸ್ ಮಾರ್ಕ್ಸ್ ಕೊಡ್ತಕ್ಕಂಥದ್ದು ಶುರುವಾಗಿತ್ತು. ಅದಕ್ಕೆ ಈ ಸಾರಿಯಿಂದ ಗ್ರೇಸ್ ಮಾರ್ಕ್ಸ್ ಕೊಡಬೇಡಿ ಅಂತ ಹೇಳಿದೆ. ಈ ಸಾರಿ ಗ್ರೇಸ್ ಮಾರ್ಕ್ಸ್ ಇಲ್ದೇನೆ ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ದಾರೆ. ಅದರಿಂದ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ, ಹೆಣ್ಮಕ್ಳಿಗೂ ಗಂಡು ಮಕ್ಕಳಿಗೆ ಎಲ್ಲರಿಗೂ ಕೂಡ SSLC ಬರೀತಾ ಇರ್ತಕ್ಕಂಥ ಮಕ್ಕಳಿಗೆ ಶುಭ ಹಾರೈಸಲಿಕ್ಕೆ ಬಯಸ್ತಾ ಇದ್ದೇನೆ, ಗುಡ್ ಲಕ್ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತೇರ್ಗಡೆ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ. ಉತ್ತರ ರಿಪ್ಲೈ ಸ್ಟಾರ್ಟ್ ಮಾಡ್ತೀವಿ, ಶುರು ಮಾಡೋಣ. ಹೌದು, ಕೊಡಪ್ಪ. ಆದ ನಂತರ SSLC ಬಗ್ಗೆ ಸರ್ ಇಲ್ಲ, ಯಾರಿಲ್ಲ ಕೂತ್ಕೊಳ್ಳಿ. ಅಲ್ಲ, ಕೊನೆವಾರ ಕೂತ್ಕೊಳ್ಳಿ. ಮಾನ್ಯ ಮುಖ್ಯಮಂತ್ರಿ ಈಗ ಬಜೆಟ್ಗೆ ಸಂಬಂಧ ಚರ್ಚೆ ಉತ್ತರ ಕೊಡ್ತಾರೆ, ಮತ್ತೆ ಅಲ್ಲಿಗೆ ಹೋಗ್ಬೇಕು, ಮತ್ತೆ ನಮ್ಮ ಸೆಷನ್ ಅದ ನಂತರ ನಡೀತದೆ. ಅದಾಗುದು ಏನಿದೆ ಸರ್, ಬಂದ ನಂತರ ಕಾಯ್ಲಿಕ್ಕೆ ಆಗ್ತದೆ ಇಷ್ಟು ದಿವಸ. ಎಷ್ಟು ಬಿಜೆಪಿ ಅಲ್ಲಿ ರಿಪ್ಲೈ ಹೋಗಿ ಬರ್ಬೇಕು, ಕೊಡುವ ಅದಕ್ಕೆ ಅದ ನಂತರ ಕೊಡುವ. ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿ ಒಂದೇ ನಿಮಿಷ. ಮುಖ್ಯಮಂತ್ರಿ ಅವರು